ಈ ಶೆಡ್ 12 ಅಡಿ ಮತ್ತೆ 17 ಅಡಿಯಲ್ಲಿ ಮಾಡಿರೋದು ಏನಕ್ಕೆ ಅಂದ್ರೆ ಬರೀ ಮರಿ ಸಾಕಣಕ್ಕೆ ಪ್ಲಸ್ ಕೋಳಿನೂ ಸಾಕೋಬಹುದು. ಸೊ ಹಾಗೆ ನಾನು ನಿಮ್ಮ ಕನ್ನಡಿಗ ಇದೊಂದು ಕೆಲಸ ಇದೊಂದು ತೋರಿಸ್ತಾ ಇದ್ದೀನಿ, ನೋಡಬಹುದು ಕೋಳಿ ಮತ್ತೆ ಮರಿ ಸಾಕಣಕ್ಕೆ ಮಾಡಿರೋದು. ಈ ಕಡೆಗೆಲ್ಲ ಹಸುರನ್ನು ಕಟ್ಕೋಬಹುದು. ಔಟ್ ಸೈಡ್ ಸೀಟ್ ಮತ್ತೆ ಜಾಲರಿ ಏನಕ್ಕೆ ಅಂದ್ರೆ ನೀರು ಬರಬಾರ್ದು ಗಾಳಿ ಬರ್ಬೇಕಂತ ಕೆಲಸ ಕಂಪ್ಲೀಟ್ ಅದು ಬನ್ನಿ ಕಸ್ಟಮರ್ ಕೇಳುವ. ಹಾಗೆ ನಾನು ನಿಮ್ಮ ಕನ್ನಡಿಗ ನೋಡಬಹುದು ಇದೊಂದು ಕೆಲಸ ಕಂಪ್ಲೀಟ್ ಆಗಿ ಮಾಡಿದೀವಿ. ಇದು ಬೇರಪಟ್ಟಣದಿಂದ ಹೋಗೋ ರೋಡ್, ಇದು ಕೆಸ್ ರೋಡ್ ಇಲ್ಲಿ ಬರುತ್ತೆ ಇದು. ಸೊ ನೀವು ಕೆಲಸ ಎಲ್ಲ ನೋಡಬಹುದು ಯಾವ ತರ ಮಾಡಿದೀವಿ ಅಂತ. ನಾವು ನಿಂತ್ಕೊಂಡಿರೋದು ಏನಕ್ಕೆ ಇಲ್ಲಿ ಎಲ್ಲ ಮ್ಯಾಟ್ ಎಲ್ಲ ಹಾಕ್ಲಿಲ್ಲ, ಏನಕ್ಕೆ ಅಣ್ಣವರು ರೀಪರ್ ಪಟ್ಟಿ ಹೊಡ್ಕೋತೀನಿ ಅಂದಿದ್ದಕ್ಕೆ ಬಿಟ್ಬಿಟ್ಟಿದೀವಿ. ಇವ್ರು ಮ್ಯಾಟ್ ಹಾಕ್ಸ್ಲಿಲ್ಲ, ಬಟ್ ಅವ್ರ ಇಷ್ಟ. ಆಲ್ಮೋಸ್ಟ್ ಇದಕ್ಕಿಂತ ಮುಂಚೆ ಮಾಡ್ಸೋರು ಅದಕ್ಕೂ ಮ್ಯಾಟ್ ಹಾಕ್ಸ್ಲಿಲ್ಲ. ಸೊ ಕೆಲಸ ಎಲ್ಲ ನೀವೆಲ್ಲ ನೋಡ್ಬೋದು ಯಾವ ರೀತಿ ಮಾಡಿದೀವಿ ಅಂತ. ಈ ಕಡೆ ಮೆಟ್ಲು ಅದಕ್ಕೋಸ್ಕರ ಅದು ಮಾಡಿದೀವಿ, ಅದು ರಿಮೂವಿಂಗ್ ಮಾಡಿದೀವಿ, ಡೋರ್ ಟೈಪಲ್ಲಿ ಮಾಡಿದೀವಿ. ನೋಡ್ಬೋದು ಯಾವ ಥರ ಅದೇ ಬೇಕು ಟೈಮಲ್ಲಿ ಡೋನ್ ಇಳಿಸ್ಕೋಬೋದು, ಮತ್ತೆ ಡೋರ್ ಓಪನ್ ಮಾಡಿ ಮರಿ ಹತ್ತಿಸ್ಕೋಬೋದು, ಮತ್ತೆ ಡೋರ್ ಕ್ಲೋಸ್ ಮಾಡ್ಬೋದು, ಡೋರ್ ಕ್ಲೋಸ್ ಮಾಡಿ ಮತ್ತೆ ಡೋನಿ ಫಿಕ್ಸ್ ಮಾಡ್ಬೋದು. ಸೊ ಕೆಲಸ ಟೋಟಲ್ ಕ್ಲಿಯರ್ ಆಗಿ ಕಂಪ್ಲೀಟ್ ಮಾಡಿದೀವಿ. ಬಟ್ ಈ ಜಾಗ ಬಂದು 17/12 ಅದರಲ್ಲಿ 10 ಮರಿಗೋಸ್ಕರ ಮಾಡಿದೀವಿ. ಬಟ್ ಇದರಲ್ಲಿ 14 ಮರಿ ಕುತ್ಕೋಬಹುದು. ಬಟ್ ಅಣ್ಣವ್ರ ಇಷ್ಟ, ಅವ್ರು 10 ಮರಿಗೆ ಅಂತ ಮಾಡಿದ್ರು. ಸೊ ಬನ್ನಿ ಅಣ್ಣವ್ರಿಗೆ ಕೇಳುವ ಕೆಲಸ ಯಾವ ರೀತಿ ಮಾಡಿದೀವಿ, ಹೆಂಗ್ ಮಾಡಿದೀವಿ ಅಂತ. ಸೊ ಅಣ್ಣ ನೀವು ಕೆಲಸ ತಿಳಿಸ್ಬೋದು, ಕೆಲಸ ಯಾವ ರೀತಿ ಮಾಡಿದೀವಿ ಹೆಂಗೆ ಅಂತ. ಇಲ್ಲ ನಮಗೆ ಅಷ್ಟು ಐಡಿಯಾ ಇರಲಿಲ್ಲ. ಇವರು ಐಡಿಯಾ ತೊಗೊಂಡು ಇವ್ರು ಐಡಿಯಾ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ರು ಐಡಿಯಾ. ನಮಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಹೇಳೋದು ನಮ್ಗೆ ಗೊತ್ತಿಲ್ಲ ಅಂದ್ರೆ ಅವರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬಟ್ ನೀವು 14 ಮರಿ ಜಾಗ ಕುತ್ಕೊಳ್ಳೋ ಜಾಗದಲ್ಲಿ 10 ಮರಿ ಕುಣಿಸಿದ್ರಲ್ಲ, ಏನಕ್ಕೋಸ್ಕರ? ಏನಕ್ಕೆ ಅಂದರೆ ಎಲ್ಲ ಜಾಗ ಚಿಕ್ತಿರುತ್ತೆ. ಮರಿ ಹೆಂಗೆ ಅಂದ್ರೆ 4 ಕಾಲ ಮೇಕ್ ಹಾಕೊಂಡು ಮನಿಕೊಬೇಕು. ಸರ್ ಇವ್ರ ಪ್ಲಾನ್ ಏನಂದ್ರೆ ಮರಿ ಅಚ್ಚಕಟ್ಟಾಗಿ ಆರಾಮಾಗಿ ಮಲಿಕೋಬೇಕು. ಮನೆಯಲ್ಲಿ ಹೆಂಗೆ ಮಲಿಕೋತಾರೋ ಇಲ್ಲ ಹಸು ಹೆಂಗೆ ಮಲಿಕೋತದ ಆ ಥರ ಮರಿ ಮಲಿಕೊಳ್ಳೋ ಅಂತ ಅವ್ರ ಪ್ಲಾನಲ್ಲಿ ಮಾಡ್ಕೊಂಡವ್ರೆ. ಸೊ ನಿಮಗೂ ಯಾವ ಥರ ಬೇಕು ಆ ರೀತಿ ಮಾಡುವ. ನಿಮ್ಮ ಊರು ಯಾವ ಥರ, ಎಲ್ಲಿ ಯಾವ ಕಡೆ ಅಂತ ಒಂದು ಸ್ವಲ್ಪ ತಿಳಿಸಿ. ನಮ್ಮದು ಚನ್ನಪೇಟೆಯಿಂದ ಕೆಸ್ತ್ ರೋಡು ಹೊಸರದೊಡ್ಡಿ ಅಂತ. ಸೊ ಗೈಸ್ ನೀವೇನಾರ ನಿಯರ್ ಬೈ ಇರೋರು ಈ ಕೆಲಸ ನೋಡ್ಬಿಟ್ಟು ಕೆಲಸ ಕೊಡಬೇಕು ಅನ್ನಿಸ್ತಾ ಇದ್ರೆ ಈ ಅಡ್ರೆಸ್ಸಲ್ಲಿ ನೀವು ಬರ್ಬೋದು. ಸೊ ನೀವೇನಾರು ಈ ರೀತಿ ಕೆಲಸ ಮಾಡಿಸ್ಬೇಕಂದ್ರೆ ಆ ಇರೋ ಸ್ಕ್ರೀನ್ ಮೇಲೆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಬಟ್ ನೆಕ್ಸ್ಟ್ ಕೆಲಸ ಬಂದು ಮಾಡಿಕೊಡುವ ನಿಮಗೋಸ್ಕರ. ಅಲ್ಲಿವರೆಗೂ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋಲಿ. ಫಾಲೋ ಮಾಡೋದು, ಲೈಕ್ ಮಾಡೋದು ಮರಿಬೇಡಿ.